ಸಂಬಂಧಿಕರ ಹೊಲದಲ್ಲಿ ಅನುಮತಿ ಇಲ್ಲದೆ ಕಲ್ಲಂಗಡಿ ಕಿತ್ತ ಬಾಲಕನೊಬ್ಬ ಕೊಲೆಯಾದ ಅಮಾನುಷ ಘಟನೆಯು ಆಗ್ರಾದ ಬಸಾಯಿ ಜಾಗ್ವರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೋನಿಖೇಡ ಗ್ರಾಮದಲ್ಲಿ ಸಂಭವಿಸಿದೆ. 13 ವರ್ಷದ ಬಾಲಕ ಒಂದೇ ಒಂದು ಕಲ್ಲಂಗಡಿ ಕಿತ್ತ ಎಂದು ಕೋಪಗೊಂಡ ಆರೋಪಿಗಳು ಈ ಕೃತ್ಯ ಎಸಗಿದ್ದಾರೆ. ಈ ಸಂಬಂಧ ಆರೋಪಿಗಳಾದ ರಿಯಾಜುದ್ದೀನ್ ಹಾಗೂ ಶಿರಾಜುದ್ದೀನ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ. ಅಸಲಿಗೆ ಕಲ್ಲಂಗಡಿ ಬೆಳೆದ ಜಮೀನು ಕೊಲೆಯಾದ ಬಾಲಕನ ಕುಟುಂಬಕ್ಕೆ ಸೇರಿತ್ತು. ಈ ಜಮೀನನ್ನು ಆರೋಪಿಗಳಾದ ರಿಯಾಜುದ್ದೀನ್ ಹಾಗೂ ಶಿರಾಜುದ್ದೀನ್ಗೆ ದೇಣಿಗೆಗೆ ನೀಡಲಾಗಿತ್ತು. ಈ ಜಮೀನಿನಲ್ಲಿ ಆರೋಪಿಗಳು ಕಲ್ಲಂಗಡಿ ಬೆಳೆದಿದ್ದರು ಎನ್ನಲಾಗಿದೆ. ತನ್ನದೇ ಕುಟುಂಬಕ್ಕೆ ಸೇರಿದ್ದ ಜಮೀನಾದ್ದರಿಂದ ಬಾಲಕ ಕಲ್ಲಂಗಡಿ ಕೀಳಲು ಹೋಗಿದ್ದಾನೆ. ಅನುಮತಿ ಇಲ್ಲದೆ ಕಲ್ಲಂಗಡಿ ಕೀಳುತ್ತಿದ್ದ ಬಾಲಕನ ನಡೆ ಗೇಣಿದಾರರಿಗೆ ಕೋಪ ತರಿಸಿದೆ. ಇದೇ ಕಾರಣಕ್ಕೆ ಬಾಲಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಬಳಿಕ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ತಿರುಗಿದ್ದು ಬಾಲಕನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ಈ ಘಟನೆ ಬಳಿಕ ಸೋನಿಖೇಡ ಗ್ರಾಮದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.